ಹಾಯ್, ಎಲ್ಲರೂ ಹೇಗಿದ್ದೀರಿ? ನಾನೀಗ ನೈಟ್ ಡಿನ್ನರ್ ಮಿನಿ ಬ್ಲಾಗಿಗೆ ಬಂದಿದ್ದೀನಿ. ನಿನ್ನೆ ಗ್ರಹಣ ಇದ್ದಿದ್ದರಿಂದ ತುಂಬಾ ಕೆಲಸ ಇತ್ತು, ಹಾಗಾಗಿ ನಾನು ಮಾರ್ನಿಂಗಿಂದ ಯಾವುದೇ ಬ್ಲಾಗ್ ಮಾಡೋಕ್ಕಾಗಿಲ್ಲ. ಇವತ್ತು ಸಿಂಪಲ್ಲಾಗಿ ನೈಟ್ ಡಿನ್ನರಿಗೆ ಕಾಯಿ ಸಾಂಬಾರು ಮಾಡ್ಕೊಂಡಿದ್ದೀನಿ. ಇದಕ್ಕೆ ಹೆಚ್ಚೇನೂ ಹಾಕಿಲ್ಲ. 1 ಟೇಬಲ್ ಸ್ಪೂನ್ ಜೀರಿಗೆ, 1 ಈರುಳ್ಳಿಲಿ ಸ್ವಲ್ಪ ಒಗ್ಗರಣೆಗೆ ಇಟ್ಕೊಂಡು ಇನ್ನು ಮಿಕ್ಕಿದ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. 3 ಟೊಮೊಟೊ ಹಾಕಿದ್ದೀನಿ. ನನ್ನ ಕೈ ಮುಷ್ಟಿಯಷ್ಟು ಕಾಯಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ಒಂದು 4 ಎಸಳು ಬೆಳ್ಳುಳ್ಳಿ ಒಗ್ಗರಣೆಗೆ, ಅದರಲ್ಲೇ ಸ್ವಲ್ಪ ಈರುಳ್ಳಿನ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಇನ್ನು ಇದನ್ನ ಸ್ವಲ್ಪ ತರಿಯಾಗಿ ರುಬ್ಕೊಂಡ್ಮೇಲೆ ಇದು ಖಾರದ ಪುಡಿ ಸೇರ್ಕೊಂಡು ಮತ್ತೆ ರುಬ್ಕೋತೀನಿ. ಇನ್ನು ಸಾಂಬಾರಿಗೆ ರುಬ್ಕೊಂಡಿದ್ದಾಯಿತು. ಇದಿಷ್ಟೇ, ಇನ್ನೇನು ಇಲ್ಲ, ಸಿಂಪಲ್ಲು. ಇದನ್ನು ಒಗ್ಗರಣೆ ಮಾಡಿಕೊಂಡು 1-2 ಕುದಿ ಬರೆಸ್ಕೊಂಡ್ರೆ ಸಾಂಬಾರು ರೆಡಿಯಾಗಿರುತ್ತೆ. ಇನ್ನು ಈ ಕಡೆ ಒಗ್ಗರಣೆಗೆ ಮಾಮೂಲಿ ಬೆಳ್ಳುಳ್ಳಿ, ಸ್ವಲ್ಪ ಸಾಸಿವೆ, ಹೆಚ್ಚಿಟ್ಕೊಂಡಿರೋ ಈರುಳ್ಳಿ, ಕರಿಬೇವಿನ ಸೊಪ್ಪು, ಇದಿಷ್ಟು ಫ್ರೈ ಆಗಿದ್ದಾಯಿತು. ರುಬ್ಬಿರೋ ಮಸಾಲೆ. ಗಟ್ಟಿಗೆ ಬೇಕು ಅನ್ನೋರು ನೀರು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ, ಇಲ್ಲ ನಮ್ಗೆ ಸ್ವಲ್ಪ ತೆಳು ಬೇಕು ಅನ್ನೋರು ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಇಷ್ಟೇ ನೋಡಿ ಕಾಯಿ ಸಾರು. ಇದು ಕಲ್ಲುಪ್ಪು ಸೇರಿಸಿ 2 ಕುದಿ ಬರ್ಸಿದ್ರೆ ಸಾಂಬಾರು ರೆಡಿ. ಯಾರಾದರೂ ಬ್ಯಾಚುಲರ್ಸ್ ಬಂದು ಸಡನ್ಲಿ ಏನು ಅಡುಗೆ ಮಾಡ್ಕೋಬೇಕು ಅನ್ನೋರಿಗೆ ಈ ಸಾಂಬಾರು ತುಂಬಾ ಹೆಲ್ಪ್ ಆಗುತ್ತೆ. ನನ್ನ ಮಗಳಂತೂ ಇವತ್ತು ತುಂಬಾ ಆರ್ಭಟ ಮಾಡ್ತಾ ಇದ್ದಾಳೆ. ಕಿರ್ಚಿಸ್ತಾ ಇದ್ದಾಳೆ ಅಡುಗೆ ಮನೆಗೆ ಬಂದು, ಪಾಪ ಅಂತ ಗೊಂಬೆ ಇಟ್ಕೊಂಡು. ಇನ್ನು ಇವತ್ತಿನ ಡಿನ್ನರ್ ರೆಸಿಪಿನ ನಿಮ್ಮ ಜೊತೆ ಹಂಚ್ಕೊಂಡಿದ್ದಾಯಿತು. ನಾವು